ನನ್ನ ಬರ್ತಡೇಗೆ ಬ್ಯಾಕ್‌ಗ್ರೌಂಡ್ ಡೆಕೋರೇಷನ್ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಇದಂತೂ ಇವಾಗ ತುಂಬ ಟ್ರೆಂಡಲ್ಲಿರೋ ರಿಬ್ಬನ್ ಬೋ ಡೆಕೋರೇಷನು. ಇದಂತೂ ಮಾಡೋದು ತುಂಬ ಈಸಿ. ಏನಿಲ್ಲ ನಾವು ಬೋ ಕಟ್ಟಬೇಕಷ್ಟೇ. ಇದಕ್ಕೆ ನಾನು ಬ್ಲ್ಯಾಕ್ ಕಲರ್ ಸ್ಯಾಟಿನ್ ರಿಬ್ಬನ್ ತೊಗೊಂಡಿದ್ದೀನಿ. ಇದು 1 ಸೆಂಟಿಮೀಟರ್ ಅಗಲದ್ದು. ಇದು ಗೋಡೆಗೆಲ್ಲ ಅಂಟಿಸಿದ್ರೆ ತುಂಬ ಅಗಲ ಇದ್ರೆ ಒಂಥರ ಅದೇ ಎದ್ದು ಕಾಣುತ್ತೆ. ಅದಕ್ಕೆ ಸ್ವಲ್ಪ ಥಿನ್ ಇರೋದು ತೊಗೊಂಡ್ರೆ ಒಳ್ಳೆಯದು. ಸ್ವಲ್ಪ ಲುಕ್ ಎಲ್ಲ ಚೆನ್ನಾಗಿ ಬರುತ್ತೆ. ಇದನ್ನ ಈ ಥರ ಈಸಿಯಾಗಿ ಕಟ್ಟೋದಷ್ಟೇ. ಈ ಥರ ಒಂದು ಸುಮಾರು ಮಾಡಿ ಇಟ್ಕೋಬೇಕು. ನಾನು ತೋರಿಸಿರೋ ಹಾಗೆ ಕಟ್ಕೊಂಡು. ಈ ಥರ ಬೋ ಡೆಕೋರು ನನ್ನ ಬರ್ತಡೇಗೆ ಮಾಡೋಣ ಅಂತ ಕಾಯ್ತಾ ಇದ್ದೆ. ಫೈನಲಿ ಮಾಡಿದೆ. ನಮ್ಮ ಬರ್ತಡೇನ ಬೇರೆ ಯಾರೋ ಸೆಲೆಬ್ರೇಟ್ ಮಾಡಲಿ ಅಂತ ಕಾಯ್ಕೊಂಡು ಕೂರೋ ಬದಲು, ಆಮೇಲೆ ಅವ್ರು ಮಾಡಲಿಲ್ಲ ಅಂತ ಅದಕ್ಕೆ ಬೇಜಾರು ಮಾಡ್ಕೊಂಡು ಕೂರೋ ಬದಲು, ನಮಗೆ ಇಷ್ಟ ಇದ್ದರೆ ನಾವೇ ಈ ಥರ ಎಲ್ಲ ಡೆಕೋರೇಟ್ ಮಾಡ್ಕೊಂಡು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋಬೋದು. ಆವಾಗ ನಮಗೂ ಖುಷಿ. ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವಾಗ. ನಾವು ಬರೀ ಬೇರೆಯವ್ರದ್ದೇ ಚಿಂತೆ ಮಾಡ್ತಿರ್ತೀವಿ. ಅದ್ರ ಮಧ್ಯೆ ಸ್ವಲ್ಪ ಟೈಮ್ ತಗೊಂಡು ನಮ್ಮ ಬಗ್ಗೆನೂ ನಾವು ಯೋಚನೆ ಮಾಡ್ಕೊಂಡು ನಾವು ಖುಷಿಯಾಗಿರಬೇಕು. ಸೊ ಡೆಕೋರೇಷನ್ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.